ಚೇತನ್ ಅವರೇ, ಅಣ್ಣವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗಿದೆಯಾ? ಕನ್ನಡದಲ್ಲಿ ಸ್ವಲ್ಪ ಮಕ್ಕನ ನೋಡ್ಕೊಳ್ಳಿ ನಿಮ್ಮದು. ಆ್ಯಕ್ಚುಲಿ ನಮ್ಮ ಕಲಾರತ್ನ ಅಣ್ಣವ್ರಿಗೆ 2.5 ಎಕರೆ ಅಲ್ಲ 200 ಎಕರೆ ಕೊಟ್ಟರು ಕಮ್ಮಿನೇ. ಒಬ್ಬರ ಬಗ್ಗೆ ಮಾತಾಡೋಕ್ಕೆ ನಾನು ಅದಕ್ಕೆ ಅರ್ಹನವುದಾ ಅಲ್ಲ ಅನ್ನೋದು ಇಂಪಾರ್ಟೆಂಟ್. ಜಾಗದ ಬಗ್ಗೆ ಮಾತಾಡಿದ್ರು ಕೂಡ ಅವ್ರ ಬಗ್ಗೆ ಮಾತಾಡ್ದಂಗೆ ಅಲ್ಲಿಗೆ ಬರ್ತದೆ. ಏನು ಮಾಡ್ತಾ ಇದ್ದೀರಿ ಚೇತನ್ ಅವರೇ? ನೀವು ಇಲ್ಲಿ ನಟರ ಮಧ್ಯೆ ಅವ್ರ ಅಭಿಮಾನಿಗಳ ಮಧ್ಯೆ ಬೆಂಕಿ ಇಡ್ತಾ ಇದ್ದೀರಿ. ನೀವು ದಾದಾ ಫ್ಯಾನ್ಸ್ ಮಧ್ಯೆ ಮತ್ತು ಅಣ್ಣವ್ರ ಫ್ಯಾನ್ಸ್ ಮಧ್ಯೆ ತಂದಿಡೋ ಕೆಲಸ ಮಾಡ್ತಾ ಇದ್ದೀರಿ. ನೀವು ಅಂಬರೀಷ್ ಅಣ್ಣ, ಶಂಕರನಾಗ್ ಅವರು, ದಾದಾ ಇವರೆಲ್ಲ ಭಾಳ ಅಭಿಮಾನ ಇದೆ, ಗೌರವ ಇದೆ ನಮಗೆ. ನೀವು ಯಾಕೆ ಅವ್ರವ್ರ ಮಧ್ಯೆ ತಂದಿಡೋ ಕೆಲಸ ಮಾಡ್ತಾ ಇದ್ದೀರಿ? ಅವ್ರಿಗೆ ಜಾಗ ಕೊಟ್ಟಿಲ್ಲ, ಇವ್ರು ಕೊಟ್ಟಿದ್ದಾರೆ, ಅವೆಲ್ಲ ಯಾಕೆ ಎತ್ತಿದ್ದೀರಿ ಇದ್ರೊಳಗೆ? ನೀವು ಸಪ್ರೇಟಾಗಿ ಅಷ್ಟೊಂದು ಅಭಿಮಾನ ನಿಜವಾಗ್ಲೂ ನೀವು ತಂದಿಡೋ ಕೆಲಸ ಮಾಡಿದೆ. ನಿಮಗೆ ನಿಜವಾಗ್ಲೂ ದಾದವ್ರ ಮೇಲೆ, ಶಂಕರನಾಗ್ ಅವ್ರ ಮೇಲೆ ನಿಜವಾಗ್ಲೂ ನಿಮ್ಮ ಅಭಿಮಾನ ಅನ್ನೋದಿದ್ರೆ ಸಪ್ರೇಟಾಗಿ ಧ್ವನಿ ಎತ್ತಿ ಅವ್ರಿಗೆ ಜಾಗ ಕೊಡಿ. ಅವ್ರಿಗೆ ಸಪ್ರೇಟಾಗಿ ಒಂದು ಜಾಗ ಕೊಡಿ, ಸಮಾಧಿಗೆ ಅಥವಾ ಅವ್ರ ದೇವಾಲಯಕ್ಕೆ ಜಾಗ ಕೊಡಿ ಅಂತ ಸಪ್ರೇಟಾಗಿ ನೀವು ಸರ್ಕಾರಕ್ಕೆ ಮನವಿ ಮಾಡಿ. ಅದನ್ನು ನಿಜವಾಗ್ಲೂ ಅಭಿಮಾನ ಅಂತಾರೆ. ನೀವು ಸುಮ್ಮನೆ ಇವ್ರಿಗೆ ಹೋಲಿಕೆ ಮಾಡಿ, ಇವ್ರಿಗೆ 2.5 ಎಕರೆ ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿದ್ದಾರೆ, ಇವೆಲ್ಲ ತಂದಿಡೋ ಕೆಲಸ. ಚೇತನ್ ಅವರ ತಂದಿಡೋ ಕೆಲಸ. ಇಲ್ಲಿ ಅಣ್ಣವ್ರ ಕಾಲ ಧೂಳಿಗೂ ನೀವು ಸಮ ಇಲ್ಲ ಅಂತ ನಾನು ಅಂತೀನಿ. ಅವ್ರ ಬಗ್ಗೆ ಜಾಗ ಆದರೂ ಎತ್ತರಿ, ಅವ್ರ ಬಗ್ಗೆ ಆದರೂ ಮಾತಾಡ್ರಿ. ನಿಮ್ಮ ಮೇಲೆ ಆ್ಯಕ್ಚುಲಿ ಇಷ್ಟು ದಿನ ನನಗೊಂದು ಗೌರವ ಇತ್ತು ಚೇತನ್ ಅವ್ರ ಮೇಲೆ. ಆ ಗೌರವ ನೀವು ಕಳ್ಕೊಂಡ್ಬಿಟ್ರಿ. ನಾನು ಸಿಂಪಲ್ ಆಗಿ ಯಾಕೆ ಅಣ್ಣವ್ರಿಗೆ 2.5 ಎಕರೆಲ್ಲೂ ಜಾಸ್ತಿ 200 ಎಕರೆ ಕೊಟ್ಟರು ಕಮ್ಮಿನೇ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ನಮ್ಮ ಅಣ್ಣವರು. ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಜಾಗನ ಸಂಪಾದನೆ ಮಾಡಿದಂಥ ವ್ಯಕ್ತಿ ನಮ್ಮ ಅಣ್ಣವರು. ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಗೋಕಾಕ್ ಚಳವಳಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಮತ್ತು ಆಮೇಲೆ ರಾಜಕೀಯದವರು ಮತ್ತು ಇನ್ನೂ ಸುಮಾರು ಜನ ಅದನ್ನು ಸಕ್ಸಸ್ ಮಾಡಬೇಕು ಗೋಕಾಕ್ ಚಳವಳಿ ಅಂಥೇಳಿ ಹೊರಟಾಗ ಅದು ಸಕ್ಸಸ್ ಆಗದೆ ಒಟ್ಟು ಆ ಗೋಕಾಕ್ ಚಳವಳಿ ಡೌನಲ್ ಆಗಿ ಪತನಾಗಿ ಇನ್ನೇನು ಸಕ್ಸಸ್ ಆಗೋದಿಲ್ಲ, ಇನ್ನೇನು ನಡೆಯೋದಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅಣ್ಣವರು ಬಂದು ಆ ಗೋಕಾಕ್ ಚಳವಳಿಗೆ ಜೀವ ತುಂಬಿದ್ರು. ಸೊ ಅದು ಸಕ್ಸಸ್ ಆಗದೆ ಇರೋವಂಥ ಸಂದರ್ಭದಲ್ಲಿ ಏನು ಡೌನಲ್ಲಿ ಆಗ್ತಾ ಇದೆ, ಇನ್ನೇನು ಸಕ್ಸಸ್ ಆಗಲ್ಲಪ್ಪ ಗೋಕಾಕ್ ಚಳವಳಿ ಅನ್ನೋವಂಥ ಸಂದರ್ಭದಲ್ಲಿ ನಮ್ಮ ಅಣ್ಣವರು ಬಂದು ಜೀವ ಕಳೆ ತುಂಬಿ ಸಾವಿರಾರು ಜನ, ಲಕ್ಷಾಂತರ ಜನ ಕನ್ನಡದ ಕಳಶನಾಗಿ ಅಣ್ಣವರು ರಾಜಣ್ಣ ಮುತ್ತರಾಜ್ ಅವರು ಆ ಗೋಕಾಕ್ ಚಳುವಳಿಗೆ ಒಂದು ಮೆರುಗನ್ನು ತಂದರು. ಸೊ ಸಕ್ಸಸ್ ಆಯಿತು. ಅಣ್ಣವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಂಡು ರಾಜಕೀಯ ವ್ಯಕ್ತಿಯಾಗಿ CM ಆಗ್ತಿದ್ರು, PM ಆಗ್ತಿದ್ರು, ಬೇರೆನಾಗ್ತಿದ್ರು. ಅವ್ರ ಜಾಗದಲ್ಲಿ ಇನ್ನೊಬ್ರು ಇದ್ದಿದ್ರೆ. ಯಾಕಂದ್ರೆ ಪವರ್ ಇದೆ, ಶಕ್ತಿ ಇದೆ, ಆಶೀರ್ವಾದ ಇದೆ, ಬೇಕಾದ ಮಾಡ್ಬೋದಲ್ಲ. ಅದನ್ನು ತೊಗೊಳ್ಳಿಲ್ಲ, ಅಡ್ವಾಂಟೇಜ್ ಆಗಿ ತೊಗೊಳ್ಳಿಲ್ಲ. ಸೊ ಕನ್ನಡದ ಪರವಾಗಿ ನಿಂತರು. ಆ ಗುಣಕ್ಕೆ 2.5 ಎಕರೆ ಕೊಟ್ಟಿದ್ವಿ. ಅದು ಅಷ್ಟೇ ಅಲ್ಲ, ಅಣ್ಣವರು ಜೀವನ ಪರ್ಯಂತ ಇನ್ನೊಂದು ಹೆಜ್ಜೆ ಇನ್ನೊಂದು ಭಾಷೆಗಿರಲಿಲ್ಲ. ಅವರು ಯಾವತ್ತೂ ಹುಟ್ಟಿದಾಗಿನಿಂದ ಸಾಯೋವರೆಗೂ ಕನ್ನಡ 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 ಅಂತಲೇ ಬದುಕಿದ್ರು. ಕೊನೆವರೆಗೂ ಕನ್ನಡವೇ ಉಸಿರು, ಕನ್ನಡವೇ ಹಸಿರು ಅಂತಲೇ ಅವರು ಕೊನೆವರೆಗೂ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡಿಗನಾಗೇ ಇರು ಅಂತೇಳಿ ಕೊನೆವರೆಗೂ ಕನ್ನಡಕ್ಕೋಸ್ಕರನೇ ಅವ್ರ ಜೀವನನ ಮುಡಿಪಾಗಿಟ್ಟರು. ಎಷ್ಟೋ ಅವಕಾಶಗಳು ಬಂದರೂ ಕೂಡ ಅವನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಕನ್ನಡಿಗನಾಗೇ ಇರ್ತೀನಿ ಅಂತೇಳಿ ಕೊನೆವರೆಗೂ ಅವರು ಕನ್ನಡಿಗನಾಗೇ ಇದ್ದರು. ಆ ಗುಣಕ್ಕೆ ಅವ್ರಿಗೆ 2.5 ಎಕರೆ ಕೊಟ್ಟರು. ಅದಷ್ಟೇ ಅಲ್ಲ, ಒಂದಿನ ರಾಜ್ಕುಮಾರ್ ಅವ್ರಿಗೆ ಆ್ಯಕ್ಟಿಂಗ್ ಮಾಡ್ತಾ 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 ಪ್ರೊಡ್ಯೂಸರ್ಗಳಿಗೇನೋ ಲಾಭ ಬಂತು. ರಾಜ್ಕುಮಾರ್ ಅವರು ಒಂದಿನ ಏನು ಮಾಡಿದ್ರು, ಅವ್ರು ಜೀವನ ನಡೆಸೋದು ಕಷ್ಟ, ಕುಟುಂಬದವ್ರ ಜೀವನ ನಡೆಸೋದು ಕಷ್ಟ ಅಂಥೇಳಿ ಪೂರ್ಣಿಮಾ ಎಂಟರ್ಪ್ರೈಸಸ್ಸು ಮತ್ತು ವಜ್ರೇಶ್ವರಿ ಕಂಬೆನ್ಸ್ ಆಗಿನ ಸಂದರ್ಭದಲ್ಲಿ ಇರಲಿಲ್ಲ. ಅಣ್ಣವ್ರು ಏನು ಮಾಡಿದ್ರು ಅಂದರೆ, ಈ ಪ್ರೊಡ್ಯೂಸರ್ಗಳು ಇರ್ತಾರಲ್ಲ, ಅನ್ನದಾತರು, ನಿರ್ಮಾಪಕರು, ಅವರೆಲ್ಲ ತಮ್ಮ ಮನೆಗೆ ಕರೆಸಿ ಅವ್ರಿಗೆಲ್ಲ ಊಟ ಬಡಿಸಿ, ಇಷ್ಟು ದಿನ ನಾನು ಕೆಲಸ ಮಾಡಿದೆ, ತಮ್ಮೆಲ್ಲರ ದಯೆಯಿಂದ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು, ಎಲ್ಲ ಸಿನಿಮಾಗಳು ಓಡ್ತಾ ಇದೆ, ಒಂದು ತನ್ನ ತಿಂತಾ ಇದ್ದೀನಿ, ಆದರೆ ನನ್ನ ಕುಟುಂಬ ನಡೆಸೋದು ಕಷ್ಟ ಆಗಿದೆ, ಇನ್ನೊಂದು ನಾನೊಂದು 25,000 ಹೆಚ್ಚು ಮಾಡ್ಕೋಬೋದಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ ಅನ್ನದಾತರಿಗೆ, ಪ್ರೊಡ್ಯೂಸರ್ಗೆ. ನಿನ್ನಂಥವ್ರಾಗಿದ್ದರೆ ನಿಮ್ಮಂಥವ್ರಾಗಿದ್ದರೆ ಚೇತನ್ ಅವರೇ ಕೇಳ್ತಿದ್ರೋ ಬಿಡ್ತಿದ್ರೋ, ಅದು ನಿಮ್ಮ ಮನಸ್ಥಿತಿಗೆ ನೀವು ಅಂತರಾತ್ಮನ ಕೇಳ್ಕೊರಿ. ಸೊ ಅಣ್ಣ ಅವರು ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅವಾಗ ಪ್ರೊಡ್ಯೂಸರ್ಗಳು, ನಿರ್ದೇಶಕರು ಅವರೆಲ್ಲ ಹೇಳಿದ್ರಂತೆ, ಅಣ್ಣವ್ರೆ ನಿಮ್ಮಿಂದನೇ ನಾವೆಲ್ಲ ಮನೆ ಕಟ್ಕೊಂಡಿದ್ದು, ಜಾಗ ತೊಗೊಂಡಿದ್ದು, ಎಲ್ಲ ಡೆವಲಪ್ಮೆಂಟ್ ಆಗಿದ್ದು, ನಿರ್ಮಾಪಕರಾಗಿ ದೊಡ್ಡ ಸ್ಥಾನಕ್ಕೆ ನಿಮ್ಮಿಂದನೇ ಇವಾಗೆಲ್ಲ ದೊಡ್ಡ ಲೆವೆಲ್ ಹೋಗಿದ್ದೀವಿ ನಿರ್ಮಾಪಕರಾಗಿ. ನೀವು ಎಷ್ಟು ಬೇಕಷ್ಟು 25,000 ಅಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಹೆಚ್ಚು ಮಾಡ್ಕೊಳ್ಳಿ. ನೀವು ನಿಮ್ಮ ಸಿನಿಮಾ ಆಗಿರೋಂಥ ದುಡ್ಡು ಖಂಡಿತ ನಮ್ಗೆ ವಾಪಸ್ ಬಂದೇ ಬರುತ್ತೆ, ನಿಮ್ಗೆ ಎಷ್ಟು ಬೇಕಷ್ಟು ಜಾಸ್ತಿ ಮಾಡ್ಕೊಳ್ಳಿ ಅಂತಂದಾಗ ಅವಾಗ ಅಣ್ಣವ್ರು 25,000 ಜಾಸ್ತಿ ಮಾಡ್ಕೊಂಡ್ರಂದ್ರೆ ರೆಮ್ಯುನರೇಷನ್. ಆ ಗುಣಕ್ಕೆ 2.5 ಎಕರೆ ಕೊಡಬೇಕು. ಆ್ಯಕ್ಟರ್ಗಳು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ, ಯಾವುದಾದ್ರೂ ಒಂದು ಆ್ಯಡ್ಸ್ ಅಡ್ವರ್ಟೈಸ್ಮೆಂಟು ಇವೆಲ್ಲ ಪ್ರಮೋಷನ್ ಕೊಟ್ಟಾಗ ಅದಕ್ಕೆ ಕೋಟ್ಯಾನುಗಟ್ಟಲೆ ಅವ್ರ ಜಾಹೀರಾತಿಗೆ ರೊಕ್ಕ ತೊಗೊಳ್ತಾರೆ.
ಹೌದಾ? ಸತ್ಯ. ಸೊ ಕೋಟ್ಯಾನುಗಟ್ಟಲೆ ದುಡ್ಡು ತೊಗೊಳ್ತಾರೆ. ಸೊ ಅಣ್ಣವ್ರು ಏನು ಮಾಡ್ತಾರಂದರೆ, ಈ ನಂದಿನಿ ಹಾಲು ಅಂತ ಗೊತ್ತಲ್ಲ, ನಂದಿನಿ ಹಾಲು, ಆ ನಂದಿನಿ ಹಾಲು ಜಾಹೀರಾತಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು, ಅದನ್ನೇನು ಜಾಹೀರಾತು ನಂದಿನಿ ಅಡ್ವರ್ಟೈಸ್ಮೆಂಟ್ ಆ ಬ್ರ್ಯಾಂಡಿಂದ ದುಡ್ಡೇನು ಬರ್ತಿತ್ತಲ್ಲ, ಆ ದುಡ್ಡು ಅವರು ಇಟ್ಕೊಳ್ತಿದ್ದಿಲ್ಲಂತೆ, ಅವರು ಸಮಾಜ ಸೇವೆಗೆ ಟ್ರಸ್ಟ್ಗೇನು ಕೊಡ್ತಿದ್ರಂತೆ. ಅದಷ್ಟೇ ಅಲ್ಲ, ಅಣ್ಣವರು ಸಂಗೀತ ಹಾಡೇನು ಆಡ್ತಿದ್ರಲ್ಲ, ಹಾಡುಗಳು ಸಿನಿಮಾಗಳಿಗೆ, ಆ ಹಾಡಿನ ದುಡ್ಡು ಕೂಡ ಅವ್ರು ಇಸ್ಕೊಳ್ತಿದ್ದಿಲ್ಲಂತೆ, ಅವ್ರ ಸಮಾಜ ಸೇವೆಗೆ ಟ್ರಸ್ಟ್ಗೆ ಎಲ್ಲೆಲ್ಲಿ ಹೋಗ್ತಿತ್ತು. ಸೊ ಈ ಗುಣಕ್ಕೆ 2.5 ಎಕರೆ. ಆ ಬ್ರ್ಯಾಂಡ್ಗಳಿಗೆ ದುಡ್ಡು ತೊಗೊಳ್ಳಾರ್ದೆ ಸಾಮಾಜಿಕ ಸೇವೆಗಳಿಗೆ ಅವ್ರು ಕೊಡ್ತಾ ಇದ್ರಲ್ಲ, ಆ ಗುಣಕ್ಕೆ 2.5 ಎಕರೆ ಕೊಡೋದು. ಅವರು ಹಾಡಾಡಿದ್ದನ್ನ ಆ ರೆಮ್ಯುನರೇಷನ್ ಸಂಭಾವನೆ ತೊಗೊಳ್ಳಾರ್ದೆ ಬಡವರಿಗೆ, ಬಗ್ಗರಿಗೆ, ನಿರ್ಗತಿಕರಿಗೆ ಏನು ಕೊಡ್ತಿದ್ರಲ್ಲ, ಸಹಾಯ ಮಾಡ್ತಿದ್ರಲ್ಲ, ಅದನ್ನು ಕೊಟ್ಟಿದ್ದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ, ಎಡಗೈಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋದು ಥರ, ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನೋ ಥರ ಅವರು ಆ ಥರ ಅವ್ರು ಇರೋವರೆಗೂ ಕೂಡ ಅವರು ಜೀವಿಸಿದ್ರು. ಆ ಗುಣಕ್ಕೆ ಅವ್ರಿಗೆ 2.5 ಎಕರೆ ಕೊಟ್ಟಿದ್ದು ಜಾಗ. ಸೊ ಅದು ನಿಮ್ಮಂಥವ್ರಿಗೆ ಅರ್ಥ ಆಗಲ್ಲ ಚೇತನ್ ಅವರೇ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಗೆ ನಿಜವಾಗ್ಲೂ ಶಂಕರಣ್ಣವ್ರ ಮೇಲೆ ಅಭಿಮಾನ, ದಾದವ್ರ ಮೇಲೆ ಅಭಿಮಾನ, ಮತ್ತು ಆಮೇಲೆ ಅಂಬರೀಷ್ ಅಣ್ಣವ್ರ ಮೇಲೆ ಅಭಿಮಾನ ನಿಮಗಿದ್ರೆ, ನಮಗೂ ಸಿಕ್ಕಾಪಟ್ಟೆ ಇದೆ ಅವ್ರ ಮೇಲೆ. ವಿಷ್ಣುದಾದವರು, ಶಂಕರಣ್ಣವರು, ಅಣ್ಣವರು, ಅಂಬರೀಷ್ ಅಣ್ಣವರು ಅವರೆಲ್ಲ ರೆಬೆಲ್, ಅವರೆಲ್ಲ ಒಂದು ಕುಟುಂಬ ಇದ್ದಂಗಿದ್ರು. ಆ ಕುಟುಂಬಕ್ಕೆ ಒಂದು ಬಲ, ಒಂದು ಹಿರಿಯ ಜೀವ ಅಂತೇಳಿ ಅಣ್ಣವರಿದ್ರು. ಸೊ ಆ ಥರ ಬೆಳೆದವರು ಅವ್ರವ್ರ ಫ್ಯಾನ್ಸ್ಗಳ ಮಧ್ಯೆ ನೀವು ಬೆಂಕಿ ಹಚ್ಚಕ್ಕೆ ಹೋಗಬೇಡಿ. ಆ ಬೆಂಕಿ ಹಚ್ಚಿದ್ರು ಕೂಡ ಜನಕ್ಕೆ ಅರ್ಥ ಆಗುತ್ತೆ. ಯಾಕಂದರೆ ನಿಮ್ಗೆ ಅಷ್ಟೊಂದು ಅವ್ರ ಮೇಲೆ ಪ್ರೀತಿ ಇದ್ದರೆ, ಜಾಗದ ಸಲುವಾಗಿ ನೀವು ಸಪ್ರೇಟಾಗಿ ಅದ್ರ ಸಂಬಂಧ ಹೋರಾಡಿ ಜಾಗ ಕೊಡಿಸಿ. ಸೊ ಇವ್ರನ್ನ ಅವ್ರದ್ರಲ್ಲಿ ಎಳೆಯೋದು, ಅವ್ರನ್ನ ಇವ್ರದ್ರಲ್ಲಿ ಎಳೆಯೋದು, ಬೆಂಕಿಗೆ ತುಪ್ಪ ಸುರಿಯುವಂತೆ ಅವ್ರು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಮಾತು, ನಿಮ್ಮೇಲೆ ನನಗೆ ಅಭಿಮಾನ ಇತ್ತು, ಇದೆ, ಬಟ್ ಈ ಒಂದು ಮಾತಿಂದ ನೀವು ಕಳ್ಕೊಂಡ್ರಿ. ಇನ್ಮೇಲೆ ಉಳಿಸ್ಕೊಳ್ತಿರೋ ಬಿಡ್ತಿರೋ ನಿಮಗೆ ಕೊಟ್ಟಿದ್ದು. ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ, ನೀವು ಇದೇ ರೀತಿ ಈಗ ಏನಾದರೂ ಇನ್ನೊಂದು ಸಲ ಅಣ್ಣವ್ರ ಬಗ್ಗೆ ಆಗಲಿ, ಜಾಗದ ಬಗ್ಗೆ ಆಗಲಿ ಏನಾರು ಈ ಥರ ಮಾತಾಡಿದ್ದೆ ನಿಜ ಆಗಲೇ, ನೀವು ಇದೇ ರೀತಿ ರಿಪೀಟ್ ಆಗಿ ಅಣ್ಣವ್ರ ಬಗ್ಗೆ ಆಗಲಿ, ಅವ್ರ ಜಾಗದ ಬಗ್ಗೆ ಆಗಲಿ, ಎಕರೆದ ಬಗ್ಗೆ ಆಗಲಿ ಇದೇ ರೀತಿ ಇನ್ನೊಂದ್ಸಲ ಮಾತಾಡಿದ್ದೆ ನಿಜ ಆದರೆ, ಕಂಡಲ್ಲಿ ಜನ ನಿಮ್ಮನ್ನು ಕಲ್ ತೊಗೊಂಡು ಅರ್ಧಮರ್ಧ ಡ್ರೆಸ್ ಹಾಕಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿ ಅವಮಾನ ಮಾಡೋದಂತರೂ ಪಕ್ಕ. ಯಾಕಂದರೆ ಕೋಟ್ಯಾಂತರ ಜನ ಅಭಿಮಾನಿಗಳು ಅಣ್ಣವರನ್ನು ಆರಾಧ್ಯ ದೈವ ಥರ ಆರಾಧಿಸ್ತಾ ಇದ್ದಾರೆ. ಸೊ ಅಂಥವ್ರ ಭಾವನೆಗಳಿಗೆ ಮನಸ್ಸಿಗೆ ಧಕ್ಕೆ ತಂದರೆ ಅವ್ರು ಏನು ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಸೊ ನೀವು ಅಷ್ಟೇ ಅಲ್ಲ, ಈ ಥರ 1000 ಜನ 1000 ಥರ ಬಂದು ದೊಡ್ಡ ಮನೆ ಬಗ್ಗೆ, ಅಣ್ಣವ್ರ ಬಗ್ಗೆ, ಅವ್ರಿವ್ರ ಬಗ್ಗೆ ಏನೇ ಒಂದು ತಂದಿಡೋ ಕೆಲಸ ಮಾಡಿದ್ರು ಕೂಡ ದೊಡ್ಡ ಮನೆದೊಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ. ಎಷ್ಟೋ ಜನ ಅವ್ರ ಬಗ್ಗೆ ಮಾತಾಡ್ತಾ ಇರೋದೆಲ್ಲ ಅಡ್ರೆಸ್ ಇಲ್ಲದಂಗೆ ಹೋದರು. ಸೊ ಹಂಗಾಗಿ 1000 ಜನ 1000 ಥರ ಮಾತಾಡಿದ್ರು, ಇನ್ನು 100 ಅಲ್ಲ 1000 ವರ್ಷ ಹೋದ್ರು ದೊಡ್ಡ ಮನೆನೇ ಅಣ್ಣವ್ರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ರಾಜವಂಶ, ಜೈ ದೊಡ್ಡ ಮನೆ, ಜೈ ಅಪ್ಪುವಾಸ್. ನಮಸ್ಕಾರ.